ಕುದಿಯುತ್ತಿರುವ ಇರಾನ್ಗೆ ಡ್ರ್ಯಾಗನ್ ಚೀನಾ ಇದೀಗ ಸಾಥ್ ಕೊಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ. ಇರಾನ್ ಕೈ ಸೇರಿದೆ ಚೀನಾದ 5 ದೊಡ್ಡ ಶಸ್ತ್ರಾಸ್ತ್ರಗಳು. ಇಸ್ರೇಲ್ ಅಮೆರಿಕ ವಿರುದ್ಧ ಚೀನಾ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಇರಾನ್ಗೆ ತೆರೆಮರೆಯ ಸಹಾಯ ಮಾಡ್ತಾ ಇದೆ ಅಂತೆ ಚೀನಾ. M302 ಸೂಪರ್ ಸೋನಿಕ್ ಆಂಟಿ ಶಿಪ್ ಕ್ರೂಸ್ ಕ್ಷಿಪಣಿ ಸುಮಾರು 290ರಿಂದ 460 ಕಿಲೋಮೀಟರ್ಗಳವರೆಗೂ ಕೂಡ ವ್ಯಾಪ್ತಿಯನ್ನು ಹೊಂದಿದೆ. ಇದು ವಿಮಾನ ವಾಹಕ ನೌಕೆಗೆ ಯುದ್ಧ ನೌಕೆ ಗುರಿಯಾಗಿಸಿ ದಾಳಿಯನ್ನು ನಡೆಸಲಾಗುತ್ತೆ. ಇರಾನ್ಗೆ ಮಾಡ್ತಾ ಇದೆ ಚೀನಾ. M302 ಸೂಪರ್ ಸೋನಿಕ್ ಆಂಟಿ ಶಿಪ್ ಕ್ರೂಸ್ ಕ್ಷಿಪಣಿಯನ್ನ ಇರಾನ್ಗೆ ನೀಡಿದೆ ಅಂತೆ ಚೀನಾ. ಸುಮಾರು 290ರಿಂದ 460 ಕಿಲೋಮೀಟರ್ ವ್ಯಾಪ್ತಿಯನ್ನ ಅದು ಹೊಂದಿದೆ. ನೋಡಿ, ಯಾವಾಗ ಚೀನಾದ ಏರ್ ಡಿಫೆನ್ಸ್ಗಳು ಇಲ್ಲಿ ಕೆಲಸ ಮಾಡಲಿಲ್ವೋ, ಯಾವಾಗ ರಾಜಾರೋಷವಾಗಿ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ವಿಮಾನಗಳು ಇರಾನ್ನ ಒಳಗಡೆ ಹೊಕ್ಕಿ ದಾಳಿಗಳನ್ನ ಮಾಡಕ್ಕೆ ಶುರು ಮಾಡ್ತೋ, ಚೀನಾಗೂ ಕೂಡ ಇಲ್ಲಿ ಮುಜುಗರ ಆಯಿತು. ಖಾಲಿ ಇರಾನ್ಗಲ್ಲ, ಇರಾನ್ಗಿಂತಲೂ ಚೀನಾದ ಏರ್ ಡಿಫೆನ್ಸ್ ಇಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಯ್ತಲ್ಲ. ಈ ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಚೀನಾ ಮುಂದಾಗಿದೆ. ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ತನ್ನ ಬತ್ತಳಿಕೆಯಲ್ಲಿರುವಂತ ಅಸ್ತ್ರಗಳನ್ನ ಚೀನಾ ಇರಾನ್ಗೆ ಸರಬರಾಜು ಮಾಡ್ತಾ ಇದೆ. ಸೊ ಇದೇ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಅವರು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾಗಿರ್ಬಹುದು, ಅಥವಾ ಅಮೆರಿಕದ ಬೇಸ್ಗಳ ಮೇಲೆ ದಾಳಿ ಮಾಡಿರೋದಾಗಿರ್ಬಹುದು. ಅದರ ಜೊತೆಯಲ್ಲೇ ಮತ್ತಷ್ಟು ಮಾಹಿತಿಯನ್ನು ಹೇಳೋದಾದ್ರೆ, ಇವನ್ ಅಬ್ರಾಹಿಂ ಲಿಂಕನ್ ಮೇಲೆ ಕೂಡ 4 ಕ್ಷಿಪಣಿ ದಾಳಿಯನ್ನ ಮಾಡಲಾಗಿದೆ ಅಂತ ನಿನ್ನೆ ದಿನ ಮಾಹಿತಿ ಹೊರಗೆ ಬಿದ್ದಿದೆ. ಅಬ್ರಾಹಂ ಲಿಂಕನ್ ಪ್ರಪಂಚದ ಅತ್ಯಂತ ದೊಡ್ಡ ಯುದ್ಧ ನೌಕೆ, ಸುಮಾರು 5600 ಜನರು ಕೆಲಸ ಮಾಡುವಂತಹ ಯುದ್ಧ ನೌಕೆ ಅದು. ಆ ಫ್ಲೀಟ್ ಮೇಲೆ ಅವರು ದಾಳಿ ಮಾಡಿದೆ ಅಂದಾಗ ಎಲ್ಲರ ತಲೆಯಲ್ಲಿ ಬಂದಂತಹ ಮೊದಲ ಪ್ರಶ್ನೆ ಅದೇ, ಇಂತಹ ವೆಪನ್ಗಳು ಇರಾನ್ ಹತ್ರ ಹೆಂಗ್ ಬಂತು? ಇಂಥ ಸೂಪರ್ ಸೋನಿಕ್ ವೆಪನ್ಗಳು ಇರಾನ್ ಹತ್ರ ಇರಲೇ ಇಲ್ಲ. ಇರಾನ್ ಹತ್ರ ಇಲ್ಲದೆ ಇರುವಂತ ವೆಪನ್ ಅಲ್ಲಿ ಇರಾನ್ ಅದ್ ಹೆಂಗ್ ದಾಳಿ ಮಾಡ್ತಾ ಇದೆ ಅಂತ ಹೇಳಿ. ಇವೇನ್ ಯಾವಾಗ ಅಯಾತುಲ್ಲಾ ಖಮೇನಿ ಅವರ ಹತ್ಯೆ ಆಯ್ತು ನೋಡಿ, ಆ ಸಂದರ್ಭದಲ್ಲಿ ಕೂಡ ಅಲ್ಲಿನ ಆರ್ಮಿ ಚೀಫ್ ಅದನ್ನೇ ಹೇಳ್ತಾನೆ, ನಿಮ್ಮೆಲ್ಲರಿಗೂ ಇನ್ನೂ ಗೊತ್ತಿಲ್ಲ ನಮ್ಮ ಹತ್ರ ಎಂತೆಂತ ವೆಪನ್ಗಳಿವೆ ಅಂತ. ನಾವು ಮೊನ್ನೆ ಹಾರಿಸಿದ್ದು ಖಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಮಾತ್ರ, ಆದ್ರೆ ನಮ್ಮ ಹತ್ರ ಸೂಪರ್ ಸೋನಿಕ್ ವೆಪನ್ಗಳು ಕೂಡ ಇವೆ, ಯು ಹ್ಯಾವ್ ನೋ ಐಡಿಯಾ ಅಂತೆಲ್ಲ ಹೇಳ್ತಾ ಇತ್ತು. ಎಸ್, ಯಾಕಂದ್ರೆ ಇವತ್ತು ಮತ್ತು ನಿನ್ನೆ ದಿನ ದಾಳಿ ಮಾಡಿದ್ದು ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲ, ಬದಲಿಗೆ ಸೂಪರ್ ಸೋನಿಕ್ ಮಿಸೈಲ್ಗಳು. ಇದರ ಸರಬರಾಜು ತೆರೆಮರೆಯಲ್ಲಿ ಚೀನಾ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇತ್ತೀಚೆಗಷ್ಟೇ 2 ದಿನದ ಹಿಂದೆ ಅಷ್ಟೇ ಇವನ್ ಅಮೆರಿಕದ ಆರ್ಮಿ ಕಮಾಂಡರ್ ಕೂಡ ಚೀನಾ ಮತ್ತು ರಷ್ಯಾಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ನೋಡಿ, ಇದರಲ್ಲಿ ನಿಮ್ಮದು ಯಾವುದು ಕೆಲಸ ಇಲ್ಲ, ಯಾವುದೇ ಕಾರಣಕ್ಕೂ ಮಧ್ಯಂತರ ಬರಬೇಡಿ, ಮಧ್ಯೆ ಬಂದ್ರೆ ನಾವು ಸುಮ್ಮನಿರಲ್ಲ, ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸ್ತೀವಿ ಅಂತ ಕೂಡ ಅವ್ರು ಹೇಳಿದ್ರು. ಸೊ ಏನೇನ್ ಡೆವಲಪ್ಮೆಂಟ್ ಆಗಬಹುದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ.